ಅಜ್ಜನ ಜಾತ್ರೆಗೆ ಪೂಜ್ಯ ಶ್ರೀ ಡಾ ಕೈಲಾಸಾನಂದನಾಥ ಮಹಾಸ್ವಾಮಿಗಳ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಕೋಟಿ ಜಪಯಜ್ಞ ಕಾರ್ಯಕ್ರಮ 18 ಜನವರಿ 2026 ರಂದು ಜನ್ಮಸ್ಥಳದಲ್ಲಿ ಅನವಾಲನಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ. ಭವ್ಯ ರಥೋತ್ಸವದೊಂದಿಗೆ ಅನವಾಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಸೇರಿ ಅಂಗರಂಗ ವೈಭೋಗದಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. गमन तव चरण कमल मिह मनसि लसतु मम नित्यं मनसि लसतु मम नित्यं. गरुडगमन तव चरण कमल मिह मनसि लसतु मम नित्यं मनसि लसतु मम नित्यं. मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा. जलजनयन विधिनमुचिहरण मुख विबुध विनुत पद पद्मा जलजनयन विधिनमुचिहरण मुख विबुध विनुत पद पद्मा विबुध विनुत पद पद्मा. मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा. भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी. मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा. शङ्खचक्रधर दुष्टदैत्यहर सर्पलोकशरणा शङ्खचक्रधर दुष्टदैत्यहर सर्पलोकशरणा सर्वलोकशरणा. मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा. अगणित गुणगण शरण शरणद विदलित सुरली पुजाला अगणित गुणगण शरण शरणद विदलित सुरली पुजाला विदलित सुरली पुजाला. मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा. भक्तवर्यमिह भूरि करुणाय
ಬರಲಿಲ್ಲ ಅಂತಂದ್ರೆ ನಾವು ಹೇಗಿರ್ತಿದ್ವೋ, ನಾವು ಎಲ್ಲಿ ಏನು ಆಗ್ತಿದ್ವೋ ಗೊತ್ತಿಲ್ಲ. ಎಲ್ಲಿ ಕತ್ಲಿ ಇರ್ತದೆ ಅಲ್ಲಿ ಬೆಳಕು ಮಾಡುವಂತಹ ಜಗದ್ಗುರು ಆ ಪರಂಪರೆ ಒಳಗೆ ಶಿವಾನಂದ ಸಂಪ್ರದಾಯ ಅಂತಕ್ಕಂಥ ಪರಂಪರೆ ಒಳಗೆ ಜಗದ್ಗುರು ಪೂರ್ಣಾನಂದರು 60ರಿಂದ 80ರವರೆಗೆ ಮಠ ಅಂತಕ್ಕಂಥದ್ದನ್ನು ಕಟ್ಟಲಿಲ್ಲ. ಅವರು ಭಕ್ತರ ಮನಸ್ಸನ್ನು ಕಟ್ಟಿದರು. 11 ಮಂದಿ ಅವ್ರ ಕೈಯಲ್ಲಿ ಸಾಧಕರಾಗಿ ಹೋದರು. ಅದರೊಳಗೇನಪ್ಪ ಅಂತ ಕೇಳಿದ್ರೆ ಕಂಡು ಬಂದಿದ್ದು ಶ್ರದ್ಧಾನಂದ ಮಹಾಸ್ವಾಮಿಗಳು. ಶ್ರದ್ಧೆಯಿಂದ ಸೇವೆ ಮಾಡಿದರು ಪೂರ್ಣಾನಂದ ಮಹಾಸ್ವಾಮಿಗಳವರ. ಆ ಶ್ರದ್ಧೆನೇ ಈ ರೀತಿ ಈ ಮಟ್ಟಕ್ಕೆ ಏನಪ್ಪ ಅಂತ ಕೇಳಿದರೆ ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಗೋವಾ ಮೊದಲು ಮಾಡಿಕೊಂಡು ದಿನಂಪರ್ಯಂತ ಸಂಚರಿಸಿ ಹಳ್ಳಿಗೆ ಏಕರಾತಿ ವಿಶೇಷವಾಗಿ ಎಲ್ಲಿ ಕೊರತೆ ಅದ, ಎಲ್ಲಿ ಗುಟ್ಕಾ ತಿಂತಾರೆ, ಎಲ್ಲಿ ಶರೆ ಕುಡಿತಾರೆ, ಎಲ್ಲಿ ಬಡತನ ಅದರ ಅವರಿಗೆ ಮನೆಗೆ ಹೋಗಿ ಅವ್ರಿಗೇನಪ್ಪ ಅಂತ ಕೇಳಿದ್ರೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಕುಡಿಯೋದನ್ನು ಬಿಡಿಸಿದ್ರು, ಗುಟ್ಕಾ ತಿನ್ನೋದನ್ನು ಬಿಡಿಸಿದ್ರು. ಯಾವುದೇ ರೀತಿಯಿಂದ ಸುಳ್ಳು ಮಾತಾಡಬೇಡ್ರಿ, ಯಾರಿಗೂ ಏನಪ್ಪ ಅಂತ ನೋವಾಗುವಂಥ ಕೆಲಸ ಮಾಡಬೇಡ್ರಿ. ಇದೊಂದು ಮಾನವ ಶರೀರ ಬದ್ಧದ ಪೂಜೆ. ಹೋಗುದು ನಿರ್ಧಾರ ವರಪುರ ಹುಣಶಾಳ ಕೈವಲ್ಯಾಶ್ರಮ ನೋಡ, ವರಪುರ ಹುಣಶಾಳ ಕೈವಲ್ಯಾಶ್ರಮ ನೋಡ. ನೆರೆ ನಿಜ ಗುಣದೇವರ ಈ ಮಾತು ಮರಿಬೇಡ, ಅರಿವಿನ ಈ ಜನ್ಮ ಹಾಳು ಮಾಡಬೇಡ, ಅರಿವಿನ ಈ ಜನ್ಮ ಹಾಳು ಮಾಡ. ಜಗದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳವರ ಜನ್ಮಸ್ಥಳವಾಗಿರ್ತಕ್ಕಂಥ ಅನವಾರ ಗ್ರಾಮ ಒಂದು ಸಣ್ಣ ಹಳ್ಳಿ ಒಳಗೆ ಹುಟ್ಟಿ ನಾಡಿನೊಳಗ ದೇಶ ಸಂಚಾರ ಮಾಡಿ ಸಂಸ್ಕೃತ ಶುಭಾಷತ್ಕಾರ ಹೇಳುವ ಹಾಗೆ ಸರ್ವಲೋಕೋಪಕಾರಾಯ ಯುವದೇವ ಪರಮೇಶ್ವರ ಚರತ್ತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನ ಹಾಗೆ ಸರ್ವಲೋಕ ಉಪಕಾರಕ್ಕಾಗಿ ನೂರಾರು ಮಠಗಳನ್ನು ಕಟ್ಟಿ ಆ ಮಠಕ್ಕೆ ಸ್ವಾಮಿಗಳನ್ನು ಮಾಡಿ ಕೇವಲ ಮಠವನ್ನು ಅಷ್ಟೇ ಕಟ್ಟಲಿಲ್ಲ, ಅದರ ಜೊತೆಗೆ ಭಕ್ತರ ಮನಸ್ಸನ್ನು ಕಟ್ಟಿರ್ತಕ್ಕಂಥ ಸ್ವಾಮಿಗಳು ಯಾರದಾರಪ್ಪ ಅಂತಂದ್ರೆ ಅವೇ ಜಗದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಾವು. ಅಂತ ಸುಂದರವಾಗಿರ್ತಕ್ಕಂಥ ಈ ಅಣವಾರ ಗ್ರಾಮದೊಳಗೆ ಪೂಜ್ಯರಾಗಿರುವಂತಹ ಕೈಲಾಸಪತಿ ಮಹಾಸ್ವಾಮಿಗಳವರು ಈ ಸುಂದರವಾಗಿರ್ತಕ್ಕಂಥ ಮಠವನ್ನು ಕಟ್ಟಿ ಪಟ್ಟಾಭಿಷೇಕದ 4ನೇ ವರ್ಷದ ವಾರ್ಷಿಕೋತ್ಸವ, ಆಮೇಲೆ ಪ್ರತಿ ಏನಪ್ಪಾ ಅಂತಂದ್ರೆ ಅಮಾವಾಸ್ಯೆಗೆ ಶ್ರದ್ಧಾನುಭವ ಗೋಷ್ಠಿ, ಆ ಶ್ರದ್ಧಾನುಭವ ಗೋಷ್ಠಿಯನ್ನು ಕೂಡ 100 ಗೋಷ್ಠಿಗಳು ಕೂಡ ದಾಟಿದೆ. ನಮ್ಮ ಕೈಲಾಸಪತಿ ಮಹಾಸ್ವಾಮಿ ಏನ್ ಕೆಲಸ ಮಾಡ್ತಿದಾರಪ್ಪ ಅಂತಂದ್ರೆ
ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯನ್ನು ಶೀರ್ಷಿಕೆ ಅಡಿ ಒಳಗೆ ಯಾರು ಕುಡಿದು ಮಾಣಿಕ್ಚಂದ ಗುಟಗ ಪಾನ್ ಪರಾಗ ಹಾಕೊಂಡು ಶರೀರವನ್ನ ಹಾಳು ಮಾಡೋದು ಆಗ್ಬಾರ್ದು ಅಂತ ಹೇಳಿ ಒಂದು ಚಟಮುಕ್ತವಾಗಿ ಗ್ರಾಮವನ್ನು ಮಾಡ್ಬೇಕಂತ ಹೇಳಿ ಸಂಕಲ್ಪ ಹೊತ್ತವ್ರು ಯಾರಂದ್ರೆ ಈ ಮಠದ ಪೂಜ್ಯ ಕೈಲಾಸಪತಿ ಮಹಾಸ್ವಾಮಿಗಳು ಅಂತ ಹೇಳಿ ಇಷ್ಟಪಟ್ಟು ನಾವೆಲ್ಲ ಯಾವುದೇ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡ್ತೇವೆ. ನಾವೆಲ್ಲ ಆದಿಕೇಶವ ಕಾಗಿನೆಲೆಯ ಕ್ಷೇತ್ರವನ್ನು ಅಭಿವೃದ್ಧಿಗೆ ಮುಂದಾಗ್ತಾ ಇದ್ದೀವಿ. ನಾವು JH ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಕೂಡಲ ಸಂಘ ಅಭಿವೃದ್ಧಿಗೆ ಮುಂದೆ ಹೋಗ್ತಾ ಇದ್ದೀವಿ. ನಾವು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿ ಹುಟ್ಟಿರ್ತಕ್ಕಂಥ ಊರನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಾವು ಚಿಂಚನಗಿರಿ ಸ್ವಾಮಿಗಳು ಹುಟ್ಟಿರ್ತಕ್ಕಂಥ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಾವು ನೂರಾರು ಹಳ್ಳಿಗಳಿಗೆ ಹೋಗಿ ಅಲ್ಲೆಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟು ಜಾತಿ ಮತ ಪಂಥ ಇಲ್ಲಾರ್ದನೆ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ ಸತಾನಂದ ಮಹಾಸ್ವಾಮಿಗಳವರ ಜನ್ಮಸ್ಥಳವಾಗಿರ್ತಕ್ಕಂಥ ಅನುಭವವನ್ನು ಕೂಡ ಇದೊಂದು ಸಂಸ್ಕೃತಿಯ ಗ್ರಾಮವನ್ನು ಮಾಡ್ಬೇಕಂತೇಳಿ ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಭಕ್ತರ ಪರವಾಗಿ ನಾನು ಕೂಡ ಮನವಿಯನ್ನು ಮಾಡಿಕೊಂಡು ಅವರು ನೆಡು ಬಂದಿರತಕ್ಕಂತ ಒಂದು ಏನಪ್ಪಾ ಅಂದ್ರೆ ರೂಪಕ ಚಿತ್ರಗಳನ್ನ ಅವರ ಬಾಲ್ಯ ಲೀಲೆಗಳನ್ನ ಯಾವ ತರ ಮ್ಯೂಸಿಯಂಗಳು ಎಲ್ಲ ಕಡೆ ಮಾಡಿರ್ತಾರಲ್ಲ, ಈಗ ಕ್ಷೇತ್ರಕ್ಕೆ ನಮಗೆ ಬಂದಿವಪ್ಪ ಅಂತಂದ್ರೆ ಅವ್ರ ಜೀವನ ಚರಿತ್ರೆ ಇವ ಪೀಳಿಗೆಗೂ ಕೂಡ ಗೊತ್ತಾಗ್ಬೇಕಂತ ಮಹದಾಶೆ ಇಟ್ಟುಕೊಂಡು ಪೂಜ್ಯ ಶ್ರೀಗಳವರು ಕೂಡ ಮಠವನ್ನು ಕೂಡ ಕಟ್ಟಿದ್ದಾರೆ. ನೂತನವಾಗಿರ್ತಕ್ಕಂಥ 2 ತೇರುಗಳನ್ನ ಈ ವರ್ಷ ಜಾತ್ರೆ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಕರೆಸಿ ಆ ಧರ್ಮೋಪದೇಶ ಮಾಡೋದ್ರ ಮುಖಾಂತರ ಇವತ್ತಿನ ವರ್ತಮಾನಗಳಿಗೆ ತಂದೆ ತಾಯಿಯನ್ನ ಪ್ರೀತಿಸುವಂತ ಮಕ್ಕಳು ಕೂಡ ಕಡಿಮೆ ಹುಟ್ಟಲಿಕ್ಕೆ ಹತ್ತಿದ್ದಾರೆ. ಆ ಪ್ರಸಂಗಗಳಿಗೆ ತಂದೆ ತಾಯಿಯನ್ನು ಜಪನ ಮಾಡಬೇಕು, ಗುರು ಶಿಷ್ಯರ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಪೂಜ್ಯ ಕೈಲಾಸಪತಿ ಮಹಾಸ್ವಾಮಿಗಳವರು ಪ್ರತಿ ವರ್ಷವೂ ಕೂಡ ಜಾತ್ರೆ ಮಾಡೋದ್ರ ಮುಖಾಂತರ ಭಕ್ತರ ಸಮನ್ವಯದ ಸದ್ಭಕ್ತಿ ಕೇಂದ್ರ ಯಾವಾದಂದ್ರೆ ಅದೇ ಅನುಭಾಲದ ಶ್ರದ್ಧಾನಂದ ಸ್ವಾಮಿಗಳ ಮಠ ಅನ್ನೋ ಮಾತನ್ನು ಈ ಪ್ರಸಂಗಗಳು ಹೇಳಿ ನಿರಂತರ ಈ ಜಾತ್ರೆ ನೀಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ನಮ್ಮ ಕೈಲಾಸಪತಿ ಶ್ರೀಗಳು ಪಟ್ಟಾಭಿಷೇಕ ಆಗಿ 4 ವರ್ಷ ಅವರ ಪಟ್ಟಾಧಿಕಾರದ ರಜತ ಮಹೋತ್ಸವ ಮಾಡೋಣ. ಯೋಗ ಅವ್ರಿಗೆ 60 ವರ್ಷ ಆಗಲಿ 70 ವರ್ಷ ಆಗಲಿ ನಾವು ನೀವು ಸೇರಿ ಶತಮಾನೋತ್ಸವ ಶತಮಾನೋತ್ಸವ ಕೂಡ ಮಾಡೋಣ ಅಂತ ಆಶಿಸಿ ನಿಮಗೆಲ್ಲರೂ ವಂದಿಸಿ ಗುಡೇಂದ್ರ ಒಪ್ಪತ್ತೇಶ್ವರ ಸ್ವಾಮಿಗೆ ಅಭಿನಂದನೆ ಸಲ್ಲಿಸಿ 2 ಮಾತು ಮುಗಿಸ್ತೇವೆ.
ಅನ್ನಾಡಿದವನೇ ಕರುಣದಿ ಕಾಯೋ ನೀ ಅನ್ನಾಡಿದವನೇ ಪಾದದ ಧೂಳಿ ಪಾವನವಾಯಿತು ಇದುವೆ ತಂಗಾಳಿ ಪಾವನವಾಯಿತು ಇದುವೆ ತಂಗಾಳಿ ಹರಿದಿ ಮರಳಿ ಬಾರು. ಎಲ್ಲ ಸ್ವಾಮೀಜಿಯವರು ಹೇಳಿದಾರ, ಇದು ಜೋಡ್ತೀರ್ ನಾವು ಮಾಡ್ದವಲ್ಲ, ನಾ ಇವ್ ಮರದ ಕಸ ಹೊಡ್ಕೊತೀರವ, ನಾನು ನಿಮ್ಮ ಮನೆ ಮಗ, ನಾನು ಇಲ್ಲಿ ಆಗ್ಬೇಕಂತ ತಿಳ್ಕೊಂಡು ಎಲ್ಲೋ ಆಗೈತಿ, ಇದು ಎಲ್ಲೋ ಮಳೆ ಆಗೈತಿ, ಇಲ್ಲಿ ನೀರು ಬಂದು ನಿಂತದ. ಮಳೆ ನೀರ ಬೀಳ್ತದ, ಬಿದ್ದ ನೀರ ಮ್ಯಾಪ್ ಹೋಗುದಲ್ಲ, ತೊಳಗ ಹೋಗ್ತದ. ಆ ನೀರು ಕೆಳಮುಖವಾಗಿ ಹರಿತದ. ಅದನ್ನ ಅನುಭವದಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಉತ್ತಮವಾಗಿ ನಿಂತಿದ್ದಾರೆ. ಏನೋ ಒಂದು वक्रतुण्डाय गौरीतनयाय धीमहि सजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि सजेशानाय भालचन्द्राय श्रीगणेशाय धीमहि. ಮಳಿರಾಜೇಂದ್ರನ ಪಾದಾರವಿಂದ್ಯ ದೀರ್ಘದಂಡ ಪ್ರಣಾಮಗಳು ಸಲ್ಲಿಸುತ್ತಾ ಶ್ರದ್ಧಾನಂದ ಮಹಾಸ್ವಾಮಿಗಳು ಕೂಡ ಪೂರ್ವ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ವಂದಿಸುತ್ತ ಊರಿನ ಹಿರಿಯರೇ, ಮುದ್ದು ಮಕ್ಕಳೇ, ತಾಯಂದಿರೇ, ಸುತ್ತಮುತ್ತಲ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶರಣ. ಸದ್ಗುರುನಾಥ ಮಳೆ ಬೆಳೆ ಉಣ್ಸ್ಯಾಳ, ಎಷ್ಟು ಥಂಡಿ ಇದ್ರೆ ಶರಗ ಹಾಕಿ ಮಲಗ್ಸ್ಯಾಳ. ಆ ತಾಯಿ ಹೊಡೆದ ಇನ್ನು ಒಂದು ವರ್ಷ 2 ವರ್ಷ ಒಳಗೆ ಸಾಲಿ ಸೇರಿಸ್ತಾಳ. ಸಾಲಿ ಸೇರಿಸೋ ಮುಂದೆ ತನ್ನ ಹೆಸರು ಬರೆಸ್ಲಿಲ್ಲ, ಗಂಡನ ಹೆಸರು ಬರೆಸ್ತಾಳ್ರಿ. ಎಂತ ತ್ಯಾಗಿ ಮೈತಾಯಿ, ತ್ಯಾಗ ಮೈತಾಯಿ ಅನ್ನಕ ನಮ್ಮ ಚಾರ್ದವರು ಅವ್ರ ಸಾಕ್ಷಿ. ಇದ್ದಾಗ ಚಲೋ ಸೀರೆ ಉಡಿಸ್ರಿ, ಇದ್ದಾಗ ಯೋಗಕ್ಷೇಮ ಕೇಳ್ರಿ, ತಾಯಿ ಇದ್ದಾಗ ಚಲೋ ಫೋಟೋ ಮಾಡಿ.
ಎಲ್ಲ ಒಂದೊಂದು ಕೊಟ್ಟಿನಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವನವತಾರ ಮುಕ್ತಿಯ ನೀಡಿದ ಶಿವನವತಾರ
ಸರಿ ಅಣ್ಣ ಬರ್ತಾರೆ ಇಲ್ಲ ಚಂದ ಅವರು ಹೊರಗ್ತಾರ ಫೋನ್ ಮಾಡಿದ್ವಿ Thank you.